ಎಲ್ರಿಗೂ ನಮಸ್ಕಾರ ರೀ. ಮತ್ತೊಂದು ದಿನದ ಬಾಗಿಗೆ ಸುಸ್ವಾಗತ. ನಿನ್ನೆಲಾಗಿಲ್ಲ ಹಂಗೆ ಯಾರ್ಯಾರು ಇಷ್ಟಪಟ್ರಿ, ಭಾಳ ಜನ ಇಷ್ಟಪಟ್ಟಿರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಇವತ್ತಿನ ಲಾಗ್ ಮತ್ತೆ ಶುರು ಮಾಡೋಣ ಬನ್ನಿ. ನೋಡ್ರಿ, ನಿನ್ನೆ ಸ್ವಲ್ಪ ಸೂರ್ಯರ ಕಾಣಕತ್ತಿದ್ದ, ಇವತ್ತಂತೂ ಸೂರ್ಯನೂ ಇಲ್ಲ, ಯಾವ ಕಿರಣಗಳು ಇಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಸೂರ್ಯನ ಕಾಣಂತಿಲ್ಲ, ಏನು ಕಾಣಂತಿಲ್ಲ. ಸಿಕ್ಕಾಪಟ್ಟಿ ಚಳಿ ಐತಿ. ಈಗ ಜಸ್ಟ್ ಎದ್ದೆ ನಾನು. ಹೊರಗೆ ಬಂದು ಸೂರ್ಯ ಬಿದ್ದಿರ್ತಾನ ಅಂತೇಳಿ ನೋಡಿದೆ, ಸೂರ್ಯನೂ ಇಲ್ಲ, ಏನಿಲ್ಲ. ನಿನ್ನೆದ ಡೇ ಎಕ್ಸ್ಪೀರಿಯನ್ಸ್ ನೀವು ನೋಡಿರ್ಬೋದು ಅನ್ಸುತ್ತೆ. ತುಂಬ ವರ್ಸ್ಟ್ ಇತ್ತು ನಿನ್ನೆ ಡೇ. ಸ್ವಲ್ಪ ಯಾಕೋ ಸರಿನೇ ಇಲ್ಲ ಅಂತ ಅನಿಸ್ಬಿಡ್ತು. ನಮ್ಮ ಫ್ರೆಂಡದ್ದು ಅದೇ ದಿನ ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ, ಬೈಕ್ ತೊಗೊಂಡು ಹೊರಗಡೆ ಹೋಗಿದ್ದ. ಬೈಕ್ ತೊಗೊಂಬಂದು ಹೊರಗಡೆ ಹೋದಾಗ ಏನಾಗಿತ್ತು, ಕ್ಲಚ್ ಲಿವರು ಕಟ್ಟಾಗ್ಬಿಡ್ತು. ಅದೇ ಕ್ಲಚ್ ಲಿವರು, ಆಮೇಲೆ ಇದು ಪೂರ ವೈರ್ ಇರುತ್ತಲ್ಲ, ಅದು ಕಟ್ಟಾಗ್ಬಿಡ್ತು. ಅದಕ್ಕೆ ಯಾಕೋ ನಿನ್ನೆ ಡೇಸ್ ಯಾಕೋ ಸ್ವಲ್ಪ ಸರಿ ಇಲ್ಲ. ಅದಕ್ಕೆ ನೆಕ್ಸ್ಟ್ ಇಯರು ಡಿಸೆಂಬರ್ 23ಗೆ ಹೊರಗಡೆ ಹೋಗ್ಬಾರ್ದು ಅಂತೇಳಿ ನಿರ್ಧರಿಸಿದ್ವಿ. ಅದಕ್ಕೆ ಈ ಥರ ಮುಂದೆ ನೋಡ್ಬೇಕು, ಇನ್ನೇನ ಆಗತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಬನ್ನಿ, ಟೈಮ್ನ ತೋರಿಸ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋನೂ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋಸು. ಸೊ ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಇದೇ ಥರ ಡೈಲಿ ವ್ಲಾಗ್ಸ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಬಾಯ್. ಬಿತ್ರಿ ಇನ್ನು ಆಫೀಸಿಗೆಲ್ಲ ತಯಾರಾಗಿದ್ದೀನಿ, ನೋಡ್ಬೋದು. ಆಫೀಸಿಗೆ ಹೊರಟು ಮತ್ತು ಇನ್ನೇನು ಕೆಲಸ ಆಗಿದ್ದಿಲ್ಲಲ್ಲ, ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಕಿನ್ನೂರಲ್ಲಿ ಗಾಡಿ ಕಟ್ಟೋಗಿದ್ದು, ಅದಕ್ಕೇನು ಕೆಲಸ ಆಗಿದ್ದಿಲ್ಲ. ಮತ್ತೆ ಅದೇ ಕೆಲಸ ರಿಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ. ಸೊ ಫಾಲೋ ಮಾಡಿ. ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಕೆಲ್ಸಕ್ಕೆ ಹೊರಟಿವಿ. ಕೆಲಸ ಸ್ಟಾರ್ಟ್ ಮಾಡೋ ಅಂತೀನಿ. ನೋಡ್ಬೇಕು, ಇವತ್ತು ಗಾಡಿ ಕೊಡಬಾರ್ದು ಅಂತೇಳಿ ದೇವ್ರಿಗೆ ಫುಲ್ ಬಿಡ್ಕೊಂಡಿದ್ದೀವಿ. ಇವತ್ತರ ಕೆಲಸ ಫುಲ್ ಆಗಂಗೆ ಮಾಡ್ಕೋ, ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಮಾಡೋಣ ಅಂತೇಳಿ. ಅದಕ್ಕೆ ಗಾಡಿಗೆ ಫುಲ್ ನಮಸ್ಕಾರ ಮಾಡಿಬಿಟ್ಟು ಗಾಡಿ ತೆಗಿತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಟ್ರಾವೆಲ್ ವ್ಲಾಗ್ ಆ್ಯಂಡ್ ಪ್ಲಸ್ ವರ್ಕ್. ಬಾಯ್. ಎಲ್ಲ ಕೆಲಸ ಮುಗೀತು. ವಾಪಸ್ ನೈಟ್ರೋಜನ್ನು ತೊಗೊಂಡೇವಿ. ಕೆಲಸನ ಮುಗೀತು. KR ಮಾರ್ಕೆಟ್ನಾಗ ಅದೇವಿ. KR ಮಾರ್ಕೆಟು ಡೈರೆಕ್ಟ್ ಇಲ್ಲಿಂದ ಪೀಣ್ಯ ಮುಗಿಸ್ಕೊಂಡು ಸೀದಾ ಆಫ್ ಟು ದೊಡ್ಡಬಳ್ಳಾಪುರ. ಬಿಸಿ ಇರ್ತೈತೆ ರೀ, ಆದರೆ ಎಷ್ಟು ತಂಪೈತೆ ನೋಡ್ರಿ. ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಯಾವ ಥರ ಒಗ್ಗಿ ಬರತ್ತೆ ನೋಡಿ. ಫುಲ್ ಐಸ್. ಫುಲ್ ಐಸ್ ಆಗ್ಬಿಡೋದು. ಅಲ್ಲಂತೂ ನೋಡ್ರಿ, ಅದು ಹಂಗಾಗೈತಿ. ಫುಲ್ ಐಸ್ ಆಗ್ಬಿಡೈತಿ. ಮುಗಿತು. ಅಲ್ಲಿ ಬ್ಯಾಕ್ ಟು ದೊಡ್ಡಬಳ್ಳಾಪುರ ಹೊಂಟಿವಿ. ನಮ್ಮ ಅಣ್ಣ ಬ್ಯಾಗ್ ನೋಡಿದ, ಏನೋ ಬ್ಯಾಗ್ ತೊಗೋತಾನಂತ ಇಂಥದ್ದು ಬ್ಯಾಗ್. ಅದಕ್ಕೆ ನಿಂದಿರಿಸಿದೆ. ಈ ಬ್ಯಾಗ್ ತೊಗೊಳ ಅಂತ ಫುಲ್ ಬೇಡ ಅಂತ. ಇವಾಗ ಜಸ್ಟ್ ಬಂದೆ. ಇವತ್ತು ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಅದಕ್ಕೆ ಏನು ಜಾಸ್ತಿ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಜಸ್ಟ್ ಬಂದೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ಸ್ವಲ್ಪ ಅಸೆಂಬ್ಲಿ ವರ್ಕ್ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡಿ. ಮುಂದಿನ ದಿನಗಳೇ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ತೋರಿಸ್ತೀನಿ ಟಿಪ್ಸ್ನ. ಎಂಜಾಯ್ ಮಾಡಿ. ಸೊ ಇವತ್ತಿನ ಇಲ್ಲೇ ಆ್ಯಡ್ ಮಾಡೋಣ. ಬಾಯ್, ಮತ್ತೆ ಸಿಗೋಣ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿಗೆ ನಾನು ಕಾಯ್ತಾ ಇರ್ತೀನಿ. ಎಲ್ಲರೂ ಪ್ಲೀಸ್ ಫಾಲೋ ಮೀ, ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಬಾಯ್, ಗುಡ್ ನೈಟ್.